ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತಾಡಿರುವಂತಹ ಮಾತಿಗೆ ಸಂಬಂಧಿಸಿದಂತೆ ರಾಜ್ಯದ ಎರಡು ಪ್ರಮುಖ ಬಣಗಳು ಡಿಕೆ ಶಿವಕುಮಾರ್ ಅವರ ಟೀಮ್ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಈ ಎರಡು ಟೀಮ್ನ ಬಗ್ಗೆ ನಡುವೆ ನಡೀತಾ ಇರುವಂತಹ ಚರ್ಚೆ ಏನು? ಸಿದ್ದರಾಮಯ್ಯ ಅವರ ಟೀಮ್ ಏನು ಅಂದ್ಕೊಳ್ತಾ ಇದೆ ಖರ್ಗೆ ಅವರ ಮಾತಿಗೆ ಸಂಬಂಧಪಟ್ಟ ಹಾಗೆ? ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ನಿರಾಳದ ಒಂದು ಭಾವನೆಯಲ್ಲಿ ಇದ್ದ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಟೀಮ್. ಯಾಕಂದ್ರೆ ಅಂಥದ್ದೊಂದು ಮಾತು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬಂತು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಹಾಗಾಗಿ ಈಗ ಬದಲಾವಣೆಯ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರ ಟೀಮ್ಗೆ ನಿರಾಳ. ಸದ್ಯಕ್ಕಂತೂ ಬದಲಾವಣೆಯ ವಿಚಾರಕ್ಕೆ ಹೈಕಮಾಂಡ್ ಕೈ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಟೀಮ್ನ ಭಾವನೆ ಏನು? ಮುಂದೆ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ರಲ್ಲ, ನಾಯಕತ್ವ ಬದಲಾವಣೆ ಆಗಬೇಕು ಅಂದ್ರೆ ನಾನು ಸೋನಿಯಾ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ, ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿ. ಅಂದ್ರೆ ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳಿ ರೆಡ್ ಲೈನ್ ಅನ್ನ ಎಲ್ಲೂ ಹೇಳ್ತಿಲ್ಲ, ಎಲ್ಲೋ ಲೈಟ್ ಆನ್ ಇದ್ದ ಕಾಣಿಸ್ತಾ ಇದೆ. ಮುಂದಾಗಬಹುದು, ಸ್ವಲ್ಪ ವೇಟ್ ಮಾಡಬೇಕು ಅಂತ ಹೇಳಿ. ಹೆಂಗೂ ಇಷ್ಟು ಸಮಯ ಕಾದಿದ್ದೀವಿ, ಇನ್ನೂ ಕಾಯೋಣ ಅನ್ನುವಂಥ ಭಾವನೆ ಡಿಕೆ ಶಿವಕುಮಾರ್ ಅವರ ಟೀಮ್ಗೆ ಇರಬಹುದು. ಹಾಗಾಗಿ ಮುಂದೆ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಡಿಕೆಶಿ ಟೀಮ್ ಇದ್ದ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಟೀಮ್ ಬದಲಾವಣೆಯ ಸಮಯ ಬಂದ್ರೆ ದಲಿತ ದಾಳಕ್ಕೆ ಈಗಾಗಲೇ ರೆಡಿ ಆಗಿದೆ. ಆ ಪ್ರಯತ್ನಗಳು ಕಳೆದ ಕೆಲ ದಿನಗಳಲ್ಲಾಗಿದ್ದನ್ನ ನೀವು ಗಮನಿಸಿದ್ರಿ. ಯಾವಾಗ ನಾಯಕತ್ವ ಬದಲಾವಣೆಯ ವಿಚಾರ ಪೀಕಿಗೆ ಹೋಗುತ್ತೋ ಆ ಸಂದರ್ಭದಲ್ಲೆಲ್ಲ ದಲಿತ ದಾಳವನ್ನ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಉರುಳಿಸುವಂತಹ ಕೆಲಸ ಮಾಡುತ್ತೆ. ಈಗಲೂ ಅವ್ರ ಕೈನಲ್ಲಿ ಆ ಅಸ್ತ್ರ ಇದೆ, ಆ ಅಸ್ತ್ರವನ್ನು ಹಿಡ್ಕೊಂಡೇ ಕೂತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಟೀಮ್ ಹೈಕಮಾಂಡ್ನ ಭೇಟಿಯಾಗಿ ಒತ್ತಡವನ್ನ ಹಾಕಬಹುದು. ಯಾಕಂದ್ರೆ ಆಲ್ರೆಡಿ 2.5 ವರ್ಷ ಅಂತ ಹೇಳಿದ್ರೆ 3 ವರ್ಷ ಆಗ್ತಾ ಬಂತು. ಮತ್ತಿನ್ನೆಷ್ಟು ಸಮಯ ಕಾಯ್ಬೇಕು ಡಿಕೆ ಶಿವಕುಮಾರ್ ಅವರು? ಆ ಎಲೆಕ್ಷನ್ ಈ ಎಲೆಕ್ಷನ್ ಅಂದ್ರೆ ಪಂಚರಾಜ್ಯಗಳ ಎಲೆಕ್ಷನ್ ಮುಗಿದು ಹೋಯ್ತು. ಆದಷ್ಟು ಶೀಘ್ರದಲ್ಲಿ ನೀವು ನಾಯಕತ್ವ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಮತ್ತೆ ಹೈಕಮಾಂಡ್ನ ಭೇಟಿಯಾಗಿ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.